ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ರ್ಯಾಪಿಪೇ ಏಜೆಂಟ್ ಮುಖಾಂತರ ಆಧಾರ್ ಕಾರ್ಡಿಂದ ಅಮೌಂಟ್ ವಿಡ್ರಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಹತ್ರ ಇರಬೇಕಾಗಿದ್ದು ರ್ಯಾಪಿಪೇ ಏಜೆಂಟ್ ID ಇರಬೇಕಾಗತ್ತೆ, ಮತ್ತು ಮಂತ್ರ L1 RD ಡಿವೈಸ್ ಇರಬೇಕಾಗತ್ತೆ, ಅಂದರೆ ಬಯೋಮೆಟ್ರಿಕ್ ಇರಬೇಕಾಗತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ನಾವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ರ್ಯಾಪಿಪೇ ಏಜೆಂಟ್ ID ಅಂತ ಒಂದು ಇದು ಬರುತ್ತೆ, ಆ್ಯಪ್ ಇರುತ್ತೆ. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನಿಮಗೆ. ಅದೇ ರೀತಿ ಮಂತ್ರ L1 RD ಇದು ಆ್ಯಪು ಇದೆ. ಆ್ಯಪನ್ನು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಮೊದಲೇ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ನಾವೇನು ಮಾಡಬೇಕಂದ್ರೆ ಡಿವೈಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಫಸ್ಟು ಇಲ್ಲಿ ನೋಡಿ, ಮಂತ್ರ L1 RD ಡಿವೈಸ್. ನಾನು ಇವಾಗ ಡಿವೈಸ್ ಕನೆಕ್ಟ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಬಯೋಮೆಟ್ರಿಕ್ ಇದೆ, ಡಿವೈಸ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೆಲ್ಲ ಗ್ರೀನ್ ಬಂದಿದೆ, ಇಂಟರ್ನೆಟ್ ಅವೈಲೇಬಲ್ ಆಯಿತು, ಮ್ಯಾನೇಜ್ ಸರ್ವರ್ ರೀಚೇಬಲ್ ಆಗಿದೆ. ಇಲ್ಲಿ ನೋಡಿಬಿಟ್ಟು ಹಲೋ ಮಂತ್ರ RD ಸರ್ವಿಸಸ್ ಇನ್ ಇದು ಬರ್ತಿದೆ. ಇದನ್ನು ಓಕೆ ಕೊಡಿ, ನೋಟಿಫಿಕೇಷನ್ ಬರುತ್ತೆ, ಅದನ್ನು ಓಕೆ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇಲ್ಲಿ ನಾವೇನು ಬೇಕಂದ್ರೆ ಫಸ್ಟು ಆ್ಯಪನ್ನು ಓಪನ್ ಮಾಡಿಕೊಂಡು ಬಯೋಮೆಟ್ರಿಕ್ ವರ್ಕ್ ಆಗ್ತಾಯಿದೆಯಲ್ಲ ಅಂತ ನಾವು ಫಸ್ಟು ಚೆಕ್ ಮಾಡ್ಕೋಬೇಕು. ಅಂದರೆ ರೆಡಿ ಇದೆಯಾ ಡಿವೈಸ್ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಡಿವೈಸ್ಗೆ. ಅಂದರೆ ಕ್ಯಾಪ್ಚರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳ್ತಿದೆ ನೋಡಿ, ನಿಮ್ಮದೇ ಕೊಡಿ. ನೋಡಿ, ಇಲ್ಲಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಬಂತು. ಇವಾಗ ನಾವೇನು ಮಾಡಬೇಕಂದ್ರೆ ಸರ್ವಿಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಡಿವೈಸ್ ಎಲ್ಲ ರೆಡಿ ಇದೆ. ಇವಾಗ ನಾವೇನು ಮಾಡಬೇಕು, ವಿಡ್ರಾಲ್ ಮಾಡಬೇಕಾಗತ್ತೆ. ಮತ್ತು ಎರಡನಾಗ ನೀವು ರ್ಯಾಪಿಪೇ ಏಜೆಂಟ್ ಐಡಿಯನ್ನು ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈ ಥರ ಬರುತ್ತೆ, ಲೋಡ್ ಆಗ್ತಿದೆ ನೋಡಿ. ನೋಡಿ, ಇಲ್ಲಿ ಬಂದುಬಿಟ್ಟು ನಾವೇನಪ್ಪ ಅಂದ್ರೆ ಹಲವಾರು ಆಪ್ಷನ್ಸ್ ಇದೆ ನೋಡಿ, ಮೇಲೆ ಕಾಣ್ತಿದೆಯಲ್ಲ. ಇಲ್ಲಿ ಬಂದುಬಿಟ್ಟು ವ್ಯಾಲೆಟು, ಇಲ್ಲಿ ರಿಫ್ರೆಶ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೆಲ್ಲ ನೋಡಿ BC ಟ್ರಾನ್ಸ್ಫರ್ ಇದೆ, ಏರ್ಟೆಲ್ ಇದಿದೆ, ಮತ್ತು BC ಟ್ರಾನ್ಸಾಕ್ಷನ್ನು ಹಿಸ್ಟ್ರಿ ನೋಡ್ಬೋದು ನಾವು. ಮತ್ತು BC ಸೆಂಡರ್ ರಿಜಿಸ್ಟ್ರೇಷನ್ ಇದೆ, ಮತ್ತು ಬೆನಿಫಿಷರಿ ಲೀಸ್ಟ್ ಇದೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ನೋಡಿ, ನ್ಯೂ AEPS ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ 4 ಆಪ್ಷನ್ಸು ಬರುತ್ತೆ ನೋಡಿ. ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ ಎಸ್ ಬ್ಯಾಂಕ್ ಲಿಮಿಟೆಡು, ಈ ಥರ ಇವೆಲ್ಲ ಬ್ಯಾಂಕ್ಸ್ ಇರುತ್ತೆ. ಅದು ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಇವೆಲ್ಲ ಬ್ಯಾಂಕ್ಸು. ನೀವು ಬೇಕಾದರೆ ಏನಾದ್ರು ಸರ್ವರ್ ಬಿಸಿ ಇದ್ದರೆ ಬೇಕಾದರೆ ಇಲ್ಲಿ ಈ ಬ್ಯಾಂಕ್ ವರ್ಕ್ ಮಾಡ್ಕೊಂಡು ಮತ್ತೆ ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಮೊದಲನೇದಾಗಿ ಕಾಣ್ತಿದೆಯಲ್ಲ ಬ್ಯಾಲೆನ್ಸ್ ಎಂಕ್ವೈರಿ, ಅಂದರೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಎಂಕ್ವೈರಿಯನ್ನು ನಾವು ಕ್ಲಿಕ್ ಮಾಡಿಕೊಂಡು ಸರ್ವಿಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ಕ್ಯಾಶ್ ವಿಡ್ರಾಲ್ ಕಾಣಿಸ್ತಿದೆಯಲ್ಲ, ಅಂದರೆ ಅಮೌಂಟ್ ಎಷ್ಟಿದೆ ನೋಡಿಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಆಧಾರ್ ಕಾರ್ಡು ನಂಬರ್ ಹಾಕ್ಬಿಟ್ಟು ವಿಡ್ರಾಲ್ ಮಾಡಬೇಕಾಗತ್ತೆ. ಇದು ಮಿನಿ ಸ್ಟೇಟ್ಮೆಂಟ್. ಮೂರನೇದಾಗಿ ಮಿನಿ ಸ್ಟೇಟ್ಮೆಂಟನ್ನು ನಾವು ತೆಗಿಬೇಕಾಗತ್ತೆ. ಯಾವ ಪರ್ಟಿಕ್ಯುಲರ್ ಡೇಟು ಅಂದರೆ ಮೋಸ್ಟ್ಲಿ 6 ಡೇಸು, ಇಲ್ಲಾಂದರೆ 6 ಟ್ರಾನ್ಸಾಕ್ಷನ್ ಮಾತ್ರ ಶೋ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಇದೆಯಲ್ಲ, ಆಧಾರ್ ಕಾರ್ಡ್ ಇಲ್ಲಿಗೆ ಇರುತ್ತೆ. ನಾವು ಇಲ್ಲಿ ನೋಡಿ ಹಲವಾರು ಡಿವೈಸ್ಗಳು ಕಾಣಿಸುತ್ತೆ. ಅಲ್ಲಿ ನಾವು ಬೇಕಾಗಿರೋದು ಪ್ರಾಪರ್ಲಿ ವರ್ಕ್ ಆಗ್ತಿರೋದು ಮಂತ್ರ ಡಿವೈಸ್. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಬ್ಯಾಲೆನ್ಸ್ ಹೆಂಗೆ ಚೆಕ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಅವ್ರದ್ದು ಕಸ್ಟಮರ್ನ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಒಂದು ನಿಮಿಷ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರು ಅವ್ರದ್ದು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೂ ಎಂಟ್ರಿ ಮಾಡಿ. ಯಾಕಂದರೆ ನಾವು ಚೆಕ್ ಮಾಡಿದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಬ್ಯಾಂಕು ಅವ್ರದ್ದು ಕಸ್ಟಮರ್ದು ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಿಮ್ಗೇನಾದರೂ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಬ್ಯಾಂಕ್ಸ್ ಎಲ್ಲ ಲೀಸ್ಟ್ ಇದೆ, ನಿಮ್ಗೆ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಒಂದೇ ಸರಿ ನಮ್ಗೆ ಈಸಿ ಪ್ರೊಸೆಸ್. ಅಂದರೆ ನೋಡಿ, ಮೇಲೆ ಕೆಲವು ಬ್ಯಾಂಕ್ಸ್ ಕೊಟ್ಟಿದ್ದಾರೆ. ಇಲ್ಲಾಂದರೆ ನೀವು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲ ಯಾವ ಬ್ಯಾಂಕೋ ಕಸ್ಟಮರ್ದು ಆ ಬ್ಯಾಂಕ್ ನೇಮ್ ಹಾಕಿದ್ರೆ ಇಲ್ಲಿ ಬರುತ್ತೆ. ಮತ್ತು ಬಂದುಬಿಟ್ಟು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಏನು ಮಾಡಬೇಕಂದ್ರೆ ಇವಾಗ ನಾವು ಕ್ಯಾಪ್ಚರ್ ಮಾಡಬೇಕಾದ, ಅಂದರೆ ಕಸ್ಟಮರ್ನ ತಗೋಬೇಕಾಗತ್ತೆ. ಕ್ಯಾಪ್ಚರ್ ಮಾಡಿ ಅವ್ರದ್ದು ಹೆಬ್ಬಟ್ಟನ್ನು ಫಿಂಗರ್ ಪ್ರಿಂಟಲ್ಲಿ ತಗೋಬೇಕಾಗತ್ತೆ. ನೋಡಿ, ತಗೊಂಡ್ರೆ ಕ್ಯಾಪ್ಚರ್ ಸಕ್ಸಸ್ಫುಲ್ ಬಂತು. ಸಕ್ಸಸ್ಫುಲ್ ಬಂದರೆ ಇವಾಗ ನಮಗೆ ಬ್ಯಾಲೆನ್ಸು ರಿಪ್ಲಿಕೇಟ್ ಆಗುತ್ತೆ. ನೋಡಿ ಏನು ಬರ್ತಿದೆ ನೋಡಿ, ಈ ಥರ ಕೂಡ ತೋರಿಸುತ್ತೆ. ಇನ್ವ್ಯಾಲಿಡ್ ಅಕೌಂಟ್ ಇನ್ ಆಧಾರ್ ಲಿಂಕ್, ಅಂದರೆ ಅವರು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಲೂ ತೋರಿಸುತ್ತೆ ನೋಡಿ.
ಅಂದರೆ ಇದು ಅವರು ಲಿಂಕ್ ಮತ್ತೆ ತಗೊಬಂದರೆ ನಾವು ಇದು ಮಾಡ್ಬೋದು. ಬೇಕಾದರೆ ಇದು ರಿಪೀಟ್ ಟ್ರಾನ್ಸಾಕ್ಷನ್ ಇದೆಯಲ್ಲ ಮತ್ತೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಾವು ಇದಕ್ಕೆ ಬರ್ತೀವಿ. ಇಲ್ಲಿ ಬೇಕಾದರೆ ಮತ್ತು ಇನ್ನೊಬ್ಬ ಕಸ್ಟಮರ್ ಚೆಕ್ ಮಾಡಬೇಕಂದ್ರೆ ಸೇಮ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ಅವ್ರ ಹತ್ರ ತಗೋಬೇಕಾಗತ್ತೆ. ಕೊಡಿಸಿ ನೋಡಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಯಿತು. ನೋಡಿ ಬ್ಯಾಲೆನ್ಸ್ ಸೀದಾ ಶೋ ಆಗ್ತಿದೆ. ಈ ಥರ ಎಲ್ಲ ಶೋ ಆಗುತ್ತೆ ನೋಡಿ. ನಮ್ಮ ರಿಟೇಲರ್ ಐ ಡಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ, ಮತ್ತು ಅವ್ರದ್ದು ಬ್ಯಾಂಕ್ದು ಆಧಾರ್ ಕಾರ್ಡ್ ನಂಬರು ಮತ್ತು ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವಿಡ್ರಾಲ್ ಮಾಡೋಂಗಿದ್ರೆ ವಿಡ್ರಾಲ್ ಕ್ಯಾಶ್ ಅಂತ ಇಲ್ಲಿದೆ ನೋಡಿ. ಬೇಕಾದರೆ ನಾವು ಇದನ್ನು ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ನಮ್ಗೆ ಎಷ್ಟು ಬೇಕು ಸೇಮ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಮೌಂಟು ಎಂಟರ್ದು ಅಮೌಂಟ್ ಇದೆಯಲ್ಲ, ಇಲ್ಲಿ ಅವ್ರಿಗೆ ಕಸ್ಟಮರ್ ಅಕೌಂಟಲ್ಲಿ ಎಷ್ಟು ತೆಗಿಬೇಕೋ ಕೇಳಿ ಅಷ್ಟು ಅಮೌಂಟನ್ನು ವಿಡ್ರಾಲ್ ಮಾಡಿ ಮತ್ತು ಸೇಮ್ ಕ್ಯಾಪ್ಚರ್ ಕೊಡಬೇಕಾಗತ್ತೆ. ಕ್ಯಾಪ್ಚರ್ ಕೊಟ್ಟರೆ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗುತ್ತೆ. ಕ್ಯಾಪ್ಚರ್ ಸಕ್ಸಸ್ಫುಲ್ ಆದರೆ ಅಮೌಂಟು ಆಟೋಮೆಟಿಕ್ ವಿಡ್ರಾಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮಿನಿ ಸ್ಟೇಟ್ಮೆಂಟ್ ಯಾವ ರೀತಿ ತೆಗೆಯೋದು ಅಂದರೆ ಸೇಮ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ, ಅವ್ರ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ, ಮತ್ತು ಯಾವ ಬ್ಯಾಂಕ್ ಅವ್ರದ್ದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಮಿನಿ ಸ್ಟೇಟ್ಮೆಂಟ್ ತೆಗಿತಾ ಇದ್ದೀನಿ ನಾನು. ಮತ್ತು ಕಸ್ಟಮರ್ನ ಫಿಂಗರ್ ಪ್ರಿಂಟ್ ತಗೋಬೇಕಾಗತ್ತೆ. ನೋಡಿ ಕ್ಯಾಪ್ಚರ್ ಆಗ್ತಿದೆ. ಕಸ್ಟಮರ್ ಫಿಂಗರ್ ಪ್ರಿಂಟು ಕ್ಯಾಪ್ಚರ್ ಆಗ್ತಿದೆ ಮಿನಿ ಸ್ಟೇಟ್ಮೆಂಟ್ ತೆಗೆಯೋಕ್ಕೆ. ನೋಡಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಯಿತು. ಸಕ್ಸಸ್ಫುಲ್ ಕ್ಯಾಪ್ಚರ್ ಡೇಟಾ ಬಂತು. ಇವಾಗ ನೋಡಿ ಮಿನಿ ಸ್ಟೇಟ್ಮೆಂಟು ಶೋ ಆಗುತ್ತೆ. ನೋಡಿ ಈ ರೀತಿ ನಮಗೆ ಕ್ಯಾಶ್ ಬ್ಯಾಕ್ ಬೇರೆ ಬರುತ್ತೆ. 2 ಪೈಸೆ ಕ್ಯಾಶ್ ಬ್ಯಾಕ್ ಬರುತ್ತೆ, ಮತ್ತು 7 ರೂಪೀಸ್ ಇದಾಗುತ್ತೆ ನಮಗೆ. ನೋಡಿ ಇಲ್ಲಿ ಆಲ್ರೆಡಿ ಸ್ಟೇಟ್ಮೆಂಟ್ ಡೀಟೇಲ್ಸ್ ತೋರಿಸ್ತಿದೆಯಲ್ಲ ನೋಡಿ. ಇಲ್ಲಿ ಎಷ್ಟು ಡೆಬಿಟ್ ಆಗಿದೆ, ಎಷ್ಟು ಕ್ರೆಡಿಟ್ ಆಗಿದೆ ಎಲ್ಲ ಸ್ಟೇಟ್ಮೆಂಟು, ಯಾವ ಡೇಟ್ ಎಷ್ಟು ಅಂತ ಎಲ್ಲ ನೋಡಿ ನೋಡ್ಬೋದು ನಾವು ಸ್ಟೇಟ್ಮೆಂಟ್ ಡೀಟೇಲ್ಸು. ಇಲ್ಲಿ ಓಕೆ ಕೊಡಿ. ಇಷ್ಟು ಬ್ಯಾಲೆನ್ಸ್ ಎಂಕ್ವೈರಿ ಆಯಿತು, ಕ್ಯಾಶ್ ವಿಡ್ರಾಲ್ ಆಯಿತು, ಮಿನಿ ಸ್ಟೇಟ್ಮೆಂಟ್ ಆಯಿತು. ಮತ್ತೆ ಬೇಕಾದರೆ ನಾವಿವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ವ್ಯಾಲೆಟ್ ಇದೆ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ನಾವು ವಿಡ್ರಾಲ್ ಮಾಡಿರೋದೆಲ್ಲ ವ್ಯಾಲೆಟಲ್ಲಿ ಇರುತ್ತೆ. ಅದೇನು ಮಾಡಬೇಕಂದ್ರೆ ನಮ್ಮ ಅಕೌಂಟ್ ಇರುತ್ತೆ ಇಲ್ಲಿ ನೋಡಿ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನಮ್ಮ ಅಕೌಂಟ್ ಇರುತ್ತೆ. ಇಲ್ಲಿ ಬೇಕಾದರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇವತ್ತು ಯಾವುದು ಅಂದರೆ ಟುಡೇ ಡೇಟು, ಇವತ್ತು ಯಾವುದು ನಾನು AIPS ವಿಡ್ರಾಲ್ ಮಾಡಿಲ್ಲ ಯಾರು ಕಸ್ಟಮರ್ದು ಮಾಡಿದರೆ ಇಲ್ಲಿ ಬರುತ್ತೆ ನಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ಮತ್ತು ಈ ವ್ಯಾಲೆಟಲ್ಲಿರೋ ಅಮೌಂಟ್ನ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದು ಇದುವರೆಗೂ ಆಯಿತು. ಯಾವ ರೀತಿ ಬ್ಯಾಲೆನ್ಸ್ ಚೆಕ್ ಮಾಡೋದು, ಯಾವ ರೀತಿ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡೋದು ಎಲ್ಲ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ.